ಜಿಲ್ಲಾಸ್ಪತ್ರೆಯಲ್ಲಿ ಎಕ್ಸ್ರೇ ಇಲ್ಲದೆ ರೋಗಿಗಳ ಪರದಾಟ. ಸಾಲು ಸಾಲು ಸುದ್ದಿ ಮಾಡಿದ್ರೂ ಬದಲಾಗ್ತಿಲ್ಲ ಆಸ್ಪತ್ರೆ. ಸರಿಯಾದ ಚಿಕಿತ್ಸೆ ಇಲ್ಲದೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಎಸ್ ವೀಕ್ಷಕರೇ, ತುಮಕೂರು ಜಿಲ್ಲಾಸ್ಪತ್ರೆಯ ಕರ್ಮಕಾಂಡ ಯಾಕೋ ಕಡಿಮೆಯಾಗ್ತಿಲ್ಲ. ಸರಿಯಾದ ಸಮಯಕ್ಕೆ ರೋಗಿಗಳಿಗೆ ಚಿಕಿತ್ಸೆ ಸಿಗದೆ ಪರದಾಡ್ತಿದ್ದಾರೆ. ನಿಮ್ಮ ಪ್ರಜಾಶಕ್ತಿ ಟಿವಿ ಜಿಲ್ಲಾಸ್ಪತ್ರೆಯ ಸಮಸ್ಯೆ ಕುರಿತು ಸಾಲು ಸಾಲು ವರದಿಯನ್ನ ಮಾಡ್ತಾ ಇದೆ. ಆದರೂ ಕೂಡ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ತಿಲ್ಲ. ಪ್ರತಿನಿತ್ಯ ಲಕ್ಷಾಂತರ ಜನರು ಜಿಲ್ಲಾಸ್ಪತ್ರೆಗೆ ಬರ್ತಾರೆ. ವೈದ್ಯರಿದ್ರೆ ಮೆಡಿಸಿನ್ ಸಿಗೋಲ್ಲ, ನರ್ಸ್ಗಳಿದ್ರೆ ಡಾಕ್ಟರ್ ಇರೋಲ್ಲ. ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಜನರು ರೋಗಿಗಳು ಹೈರಾಣಾಗ್ತಿದ್ದಾರೆ. ಇದೀಗ ಜಿಲ್ಲಾಸ್ಪತ್ರೆಯಲ್ಲಿ ಮತ್ತೊಂದು ಸಮಸ್ಯೆ ಎದುರಾಗಿದ್ದು, ಎಕ್ಸ್ರೇ ಮಾಡಿಸಲು ರೋಗಿಗಳು ಪರದಾಡುವಂತಾಗಿದೆ. ಹೌದು, ಜಿಲ್ಲಾಸ್ಪತ್ರೆಯ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಎಕ್ಸ್ರೇ ಮಷೀನ್ ಕೆಟ್ಟು ಹೋಗಿದ್ದು, ಬರುವಂತ ರೋಗಿಗಳು ಎಕ್ಸ್ರೇ ಮಾಡಿಸಲು ಹಳೆಯ ಕಟ್ಟಡಕ್ಕೆ ಬರಬೇಕಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ಆಟೋ ಚಾಲಕರು 100 ಮೀಟರ್ ಕೂಡ ಇರದ ದೂರಕ್ಕೆ ರೋಗಿಗಳನ್ನ ಹೊಸ ಬಿಲ್ಡಿಂಗ್ ನಿಂದ ಹಳೆ ಬಿಲ್ಡಿಂಗ್ಗೆ ತಂದು ಬಿಡಲು ಆಂಬ್ಯುಲೆನ್ಸ್ ನಲ್ಲಿ 500 ರೂಪಾಯಿ ಹಾಗೂ ಆಟೋದಲ್ಲಿ 200 ರೂಪಾಯಿಗಳನ್ನ ತೆಗೆದುಕೊಳ್ಳುತ್ತಿರುವುದು ಕೂಡ ಕಂಡು ಬಂದಿದೆ. ಇನ್ನು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸರಿಯಾದ ಮಾಹಿತಿಯನ್ನ ಕೊಡದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸುತ್ತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಹೊಸ ಬಿಲ್ಡಿಂಗ್ ನಿಂದ ಹಳೆ ಬಿಲ್ಡಿಂಗ್ಗೆ ಬರಲು ವೀಲ್ ಚೇರ್ ಕೇಳಿದ್ರೂ ಕೂಡ ಕೊಡ್ತಾ ಇಲ್ಲ ಎನ್ನಲಾಗ್ತಿದೆ. ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ವೀಲ್ ಚೇರ್ ಇಲ್ಲ ಅಂದ್ರೆ ಹೇಗೆ ಅಂತ ರೋಗಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದೇನೇ ಇರಲಿ, ಜಿಲ್ಲಾಸ್ಪತ್ರೆಯ ಕರ್ಮಕಾಂಡಗಳ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿಯೋ ನಿರಂತರ ಸುದ್ದಿಯನ್ನ ಬಿತ್ತರಿಸುತ್ತಿದೆ. ಆದರೂ ಕೂಡ ಜಿಲ್ಲಾಸ್ಪತ್ರೆಯ ಚಿತ್ರಣ ಮಾತ್ರ ಬದಲಾಗದೇ ಇರುವುದು ಬೇಸರದ ಸಂಗತಿ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜಿಲ್ಲಾಸ್ಪತ್ರೆಗೆ ಬರುವ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆಯನ್ನ ನೀಡಿ ಸ್ಪಂದಿಸಬೇಕಿದೆ. ಹಾಗೆಯೇ ಎಕ್ಸ್ರೇ ಉಪಕರಣವನ್ನ ಸರಿಪಡಿಸಬೇಕು. ಜೊತೆಯಲ್ಲಿ ಆಟೋ ಮತ್ತು ಖಾಸಗಿ ಆಂಬ್ಯುಲೆನ್ಸ್ ಮಾಫಿಯಾಗಿ ಕಡಿವಾಣವನ್ನ ಹಾಕಬೇಕಿದೆ. ತುಮಕೂರಿನ ಜಿಲ್ಲಾಸ್ಪತ್ರೆಯ ಕರ್ಮಕಾಂಡಗಳ ಬಗ್ಗೆ ಹೇಳಿ ನಮಗೆ ಬಾಯಿ ನೋವು ಬರ್ತಾ ಇದೆ ಬಿಟ್ರೆ ಇನ್ನು ಅಧಿಕಾರಿಗಳಾಗಿರ್ಬೋದು, ಆಡಳಿತಾಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು ಯಾವುದೇ ರೀತಿಯಲ್ಲಿ ಎಚ್ಚೆತ್ತುಕೊಂಡು ಇಲ್ಲಿ ಆಗ್ತಿರೋ ತಪ್ಪುಗಳನ್ನ ತಿದ್ದುಕೊಳ್ಬೇಕು ಅಂತ ಹೇಳಿ ಕೆಲಸವನ್ನ ಮಾಡ್ತಾ ಇಲ್ಲ. ಸರ್ಕಾರ ಇತ್ತೀಚೆಗಷ್ಟೇ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಟ್ರಾಮಾ ಕೇರ್ ಸೆಂಟರ್ ಅನ್ನ ಸ್ಥಾಪನೆ ಮಾಡಿತ್ತು. ಅಲ್ಲಿ ಸ್ಕ್ಯಾನಿಂಗ್ ಮತ್ತು ಎಕ್ಸ್ರೇ ರೂಮ್ಗಳನ್ನು ಕೂಡ ಸ್ಥಾಪನೆ ಮಾಡಿತ್ತು. ಆದರೆ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಇರುವಂತಹ ಎಕ್ಸ್ರೇ ಮಿಷನರಿಗಳು ಕೆಟ್ಟು ಹೋಗಿ ಎಲ್ಲರೂ ಕೂಡ ಅಲ್ಲಿಂದ ಹಳೆಯ ಕಟ್ಟಡ ಏನಿತ್ತು ಅಲ್ಲಿಗೆ ಬಂದು ಎಕ್ಸ್ರೇ ಮಾಡಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತಂದ್ರೆ ಆಟೋದಲ್ಲಿ 200 ರೂಪಾಯಿಗಳನ್ನ ಕೇಳ್ತಾರೆ, ಆಂಬುಲೆನ್ಸ್ ಅಲ್ಲಿ ಬರಬೇಕು ಅಂದ್ರೆ 500 ರೂಪಾಯಿಗಳನ್ನ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿರುವಂತಹ ರೋಗಿಗಳು ಆರೋಪನ ಮಾಡ್ತಾ ಇರುವಂತದ್ದು. ಬನ್ನಿ ನಾವೀಗ ರೋಗಿಗಳನ್ನ ಮಾತಾಡಿಸ್ತಾ ಹೋಗೋಣ, ರೋಗಿಗಳ ಜೊತೆ ಬಂದಿರುವಂತಹ ಸಂಬಂಧಿಕರನ್ನ ಮಾತಾಡಿಸ್ತಾ ಹೋಗೋಣ. ಅಲ್ಲಿ ಎಷ್ಟು ದಿನಗಳಿಂದ ಎಕ್ಸ್ರೇ ನಡೀತಾ ಇಲ್ಲ, ಅಲ್ಲಿಂದ ಬರೋದಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದು ಎಕ್ಸ್ರೇ ಮಾಡಿಸೋದಕ್ಕೆ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರಿಂದ ತಿಳ್ಕೊಳ್ಳೋಣ. ಬನ್ನಿ ಏನ್ ಹೇಳ್ತಾರೆ ಇದ್ರ ಬಗ್ಗೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಕ್ಸ್ರೇ ರೂಮ್ 2 ಇಲ್ಲಿ ಬಂದು ಎಲ್ಲರೂ ಕೂಡ ಕಾಯ್ದುಕೊಂಡು ನಿಂತಿರುವಂಥದ್ದು. ನ್ಯೂ ಟ್ರಾಮಾ ಕೇರ್ ಸೆಂಟರ್ ಏನಿದೆ ಅಲ್ಲಿ ಎಕ್ಸ್ರೇ ಮಿಷನರಿಗಳು ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದನೇ ಇಲ್ಲಿಗೆ ಬಂದು ಅವರೆಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಆಟೋದಲ್ಲಿ ಬರೋದಾದ್ರೆ ತುಂಬಾ ವೆಚ್ಚ ಆಗ್ತಾ ಇದೆ, ನಾವು ಅಲ್ಲಿಂದ ನಡ್ಕೊಂಡ್ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆರೋಪನ ಮಾಡ್ತಾ ಇದ್ದಾರೆ ಇಲ್ಲಿಗೆ ಬಂದಿರುವಂತಹ ರೋಗಿಗಳು. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ನೀವು ಹೌದು, ಹೊಸ ಬಿಲ್ಡಿಂಗಿಂದ ಈ ಬಿಲ್ಡಿಂಗ್ವರೆಗೂ ಬರಬೇಕು. ತುಂಬ ತೊಂದರೆ ಆಗ್ತಾಯಿದೆ. 1 ತಿಂಗಳಾಗಿದೆ ಸ್ಕ್ಯಾನಿಂಗ್ ಇದು ಎಕ್ಸ್ರೇ ಮಿಷನ್ ಕಟ್ಟೋಗಿ. ನಾವು ನೋಡಿ ಇಬ್ಬರು ಬಂದು ನಮ್ಮ ಅತ್ತೆಗೆ ವಯಸ್ಸಾಗಿದೆ, ನನಗೂ ಇಷ್ಟು ಕಾಲು ಫ್ರ್ಯಾಕ್ಚರ್ ಆಗಿದೆ, ಮೂಳೆ ಕಟ್ಟಾಗಿ ರಾಡ್ ಹಾಕಿದ್ದಾರೆ ಮತ್ತು ಪ್ಲೇಟ್ ಹಾಕಿದ್ದಾರೆ. ಎಲ್ಲಿ ಎಷ್ಟು ದೂರ ಅಂತ ಬರೋದು? ಆಟೋ ಕೇಳಿದ್ರೆ 300 ರೂಪಾಯಿ ಕೇಳ್ತಾರೆ, ಇದನ್ನು ಕೇಳಿದ್ರೆ ಆಂಬ್ಯುಲೆನ್ಸ್ ಕೇಳಿದ್ರೆ 500 ರೂಪಾಯಿ ಕೇಳ್ತಾರೆ. ನಾವು ಹೆಂಗೆ ಸರ್ ಕೊಡೋದು? ಇಲ್ಲೆಲ್ಲ ದುಡ್ಡಿರೋರೇ ಬರಲ್ಲ, ಎಲ್ಲ ಅದರಲ್ಲೂ ಆನ್ ಸ್ಪಾಟ್ ಮಾಡಿದ್ದೀವಿ, ಇದು ರೆಡ್ ಅಲರ್ಟ್ ಮಾಡಿದ್ದೀವಿ, ತುಮಕೂರು ಕರೋನಾ ಬರುತ್ತೆ ಅಂತ ಮಾತ್ರ ಹೆಡ್ಲೈನ್ ತೋರಿಸ್ತಾರೆ. ಇಲ್ಲಿ ಒಂದು ವಾಶ್ರೂಮು ಸರಿ ಇಲ್ಲ, ಫ್ಯಾನ್ ಇಲ್ಲ. ಈ ರೂಮ್ ನೋಡಿ ಎಷ್ಟು ಗಲೀಜಾಗಿದೆ. ಕೊಡ್ತಾ ಇಲ್ಲ ಅಂತ ಅಲ್ಲ, ಒಂದು ಯಾರು ಹೇಳಲ್ಲ. ಈಗ ಎಕ್ಸ್ರೇ ಅಲ್ಲಿ ಹೋಗಿ ಅಂತ ಹೇಳಲ್ಲ, ಕೇಳ್ಕೊಂಡು ನಾವು ಹುಡ್ಕೊಂಡು ಬರಬೇಕು. ಕಾಲಾಗಲ್ಲ ಎಲ್ಲಿ ಅಂತ ಯಾರಾದರೂ ಬಂದರೆ ಪರವಾಗಿಲ್ಲ, ಜೊತೆಲಿ ಯಾರೂ ಇಲ್ಲ. ಒಬ್ಬರೇ ಪೇಷಂಟ್ ಬಂದರೆ ಹೆಂಗಾಗುತ್ತೆ? ಒಂದು ವೀಲ್ ಚೇರ್ ಇಲ್ಲ. ಏಜ್ ಪರ್ಸನ್ ಯಾರಾದರೂ ಬಂದರೆ ಒಂದು ವೀಲ್ ಚೇರ್ ಇಲ್ಲ. ನೋಡಿ ಇವರು ಹ್ಯಾಂಡಿಕ್ಯಾಪ್ಟು, ಸುಮಾರು 1-2 ಅವರಿಂದ ವೆಯ್ಟ್ ಮಾಡಿದ್ದಾರೆ. ಅವರು ಬರ್ತು ಹ್ಯಾಂಡಿಕ್ಯಾಪ್ಟು. ನಮ್ಮಂಗೆ ಇವಾಗ ಮಧ್ಯದಲ್ಲೇನು ಅವ್ರಿಗೆ ಕಟ್ಟಾಗಿಲ್ಲ. ಅಂಥವ್ರನ್ನ ಬೇಗ ಸ್ಕ್ಯಾನಿಂಗ್ ಕರ್ಕೊಳ್ಳಲ್ಲ. ಈಗ ನಾವು ಬಂದು ನಾವೇ 1 ಅವರ್ ಆಯಿತು, 1 ಅವರಿಂದ ನಿಂತ್ಕೊಳ್ಳೋಕ್ಕಾಗುತ್ತಾ? ಇಲ್ಲಿ ಚೇರ್ ಫೆಸಿಲಿಟಿ ಇಲ್ಲ, ಏನೂ ಇಲ್ಲ. ಹಿಂಗಾದರೆ ಹೆಂಗೆ?
ಸರ್ ನೀವು ಎಷ್ಟೊತ್ತಿಂದ ವೇಟ್ ಮಾಡಿದ್ರಿ ಇಲ್ಲಿ ಅಂತ? ಸರ್ 2 ಅವರಿಂದ ವೇಟ್ ಮಾಡಿದ್ದೀನಿ ಸರ್. 2 ಅವರಿಂದ ವೇಟ್ ಮಾಡ್ತಾ ಇದ್ದೀರಾ. ಆದ್ರೆ ನೀವು ಈಗ ವಿಕಲಚೇತನರು ಅಂತ ಹೇಳ್ಬಿಟ್ಟು ಪೂರ ಬೇಗ ಏನು ಕೆಲಸ ಮಾಡ್ತೀರಿ? ಏನಿಲ್ಲ ಸರ್. 6 ನಿಂದನೇ ಬಂದಿದೆ ಹೊಸ ಬಿಲ್ಡಿಂಗಿಂದ ಇಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಏನು ಹೇಳಿದ್ರು ಸರ್ ಹೊಸ ಬಿಲ್ಡಿಂಗ್ ಅಲ್ಲಿ ಕೇಳಿ? ಮಿಷಿನು ಕೆಟ್ಟೋಗೈತೆ, ಇಲ್ಲಿಗೆ ಬನ್ನಿರಿ ಅಂತ ಹೇಳಿದ್ರು. 16ನೇ ವಾರ್ಡ್ಗೆ ಹೋಗಿ ಎಕ್ಸ್ರೇ ಮಾಡಿಸ್ಕೊಂಬರ್ರಿ ಅಂತ ಹೇಳೋದು ಹೊಸ ಬಿಲ್ಡಿಂಗಲ್ಲಿ ಡಾಕ್ಟ್ರು. ಹೊಸ ಬಿಲ್ಡಿಂಗ್ ಅಲ್ಲಿ ಮಿಷಿನ್ ಸರಿ ಇಲ್ಲ. ಸರಿ ಇಲ್ಲ. ಹೋದ ತಿಂಗಳು ಬಂದಿದ್ವಿ, ಅವಾಗಲೂ ಹಿಂಗೆ ಹೇಳೋದು. ಇಲ್ಲಿಗೆ ಬಂದು ಎಕ್ಸ್ರೇ ಮಾಡಿಸ್ಕೊಂಡು ಹೋಗಿದ್ದೀವಿ. ನೀವು ಎಲ್ಲಿಂದ ಬಂದಿರೋದು ಸರ್? ಇಲ್ಲ ಕೊರಟಗೆರೆ ಹತ್ರ ಕೊರಟಗೆರೆ ಬುಕ್ಪಟ್ಟು. ಆದ್ರೆ ನಿಮಗೆ ಸರಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ? ಹಾಂ ಸರಿ, ಎಕ್ಸ್ರೇ ತೆಗೆದಾದ್ಮೇಲೆ ಫೋಟೋ ಕಾಪಿ ಕೊಡ್ತಾ ಇದ್ದಾರೆ? ಹಾಂ ಫೋಟೋಗ್ರಫಿ ಕೊಡ್ತಾ ಇದ್ದಾರೆ. ಮೊಬೈಲಲ್ಲಿ ಫೋಟೋ ತೆಗೆದು ಕೊಡ್ತಾ ಇದ್ದಾರೆ? ಹಾಂ ಕೊಡು. ಅದು ಕಾಪಿ ಕೊಡ್ತಾ ಇಲ್ಲ, ಶೀಟ್ ಕೊಡ್ತಾ ಇಲ್ಲ ಸರ್. ಕೇಳಿದ್ರೆ ಏನು ಹೇಳ್ತಾರೆ ಸರ್? ಸೊ ಏನು ಹೇಳಲ್ಲ, ಏನು ರೆಸ್ಪಾನ್ಸ್ ಮಾಡಲ್ಲ. ಅಜ್ಜಿ ನೀವು ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? 1 ಅವರಿಂದ ಕಾಯ್ತಾ ಇದ್ದೀನಪ್ಪ. ನಿಂತ್ಕೊಳ್ಳೋಕ್ಕಾಗಲ್ಲ, ಕಾಲು ನೋವು. ಎಕ್ಸ್ರೇಗೆ ಬರ್ಕೊಟ್ಟಿದ್ದಾರೆ. ಅಲ್ಲಿ ಕೂತ್ಕೊಳ್ಳೋಣ ಅಂದ್ರೆ ಆಗಲ್ಲ, ಇಲ್ಲಿ ಕೂತ್ಕೊಳ್ಳೋಣ ಅಂದ್ರೆ ಆಗಲ್ಲ. ಏನು ಮಾಡೋಣ? ಇವಾಗ ಕರೆದಿದ್ದಾರೆ. 1 ಅವರ್ ಆಯಿತು, 1.5 ಅವರ್ ಆಯಿತು. ಇವಾಗ ನೀವು ಹೊಸ ಬಿಲ್ಡಿಂಗಿಂದನೇ ಬಂದಿದ್ದೀರಾ? ಹೊಸ ಬಿಲ್ಡಿಂಗಿಂದನೇ ಬಂದಿದ್ದಪ್ಪ. ಕೈ ನೋಡಿ ವೀಕ್ಷಕರು, ಅವ್ರು ಹೇಳ್ತಾ ಇರೋವಂಥದ್ದು ಹೊಸ ಬಿಲ್ಡಿಂಗಿಂದನೇ ನಾವು ಕೂಡ ಬರ್ತಾ ಇದೀವಿ. ಆದರೆ ನಮಗೆ ಬಂದು ಆಗಲೇ 1 ಅವರ್ ಆಯಿತು, 2 ಅವರ್ ಆಯಿತು. ನಾವು ಅಲ್ಲಿಂದ ನಡ್ಕೊಂಬರೋದಕ್ಕಾಗ್ತಾ ಇಲ್ಲ. ಆಟೋದಲ್ಲಿ ಕೇಳಿದ್ರೆ 300 ರೂಪಾಯಿ ಕೇಳ್ತಾರೆ, ಆಂಬುಲೆನ್ಸಲ್ಲಿ ಕೇಳಿದ್ರೆ 500 ರೂಪಾಯಿ ಕೇಳ್ತಾರೆ. ಒಂದು ವೀಲ್ ಚೇರ್ ವ್ಯವಸ್ಥೆಯೂ ಕೂಡ ಇಲ್ಲಿ ಇಲ್ಲ. ವೀಲ್ ಚೇರ್ನವರು ಕೂಡ ವ್ಯವಸ್ಥೆ ಮಾಡ್ತಾ ಇಲ್ಲ. ಅದರಿಂದ ತುಂಬ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇಲ್ಲಿ ಬರುವಂಥವ್ರಿಗೆ ಇಲ್ಲಿ ಚೇರ್ ವ್ಯವಸ್ಥೆಯೂ ಕೂಡ ಇಲ್ಲ, ಒಂದು ಫ್ಯಾನ್ ವ್ಯವಸ್ಥೆನೂ ಕೂಡ ಇಲ್ಲ. ಇಲ್ಲಿ ಯಾರಾದರೂ ಬಂದು ಸುದ್ದಿ ಮಾಡೋದಕ್ಕೆ ಹೋದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತೀರಾ ಅಂತ ಮಾತ್ರ ಹೇಳುವಂಥ ಅಧಿಕಾರಿಗಳು ಬಂದಂಥ ರೋಗಿಗಳಿಗೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು, ಇಲ್ಲಿ ಬಂದಂಥವ್ರನ್ನ ಯಾವ ರೀತಿ ನಡೆಸ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಅವರೊಬ್ಬರು ವಿಕಲಚೇತನರು ಹೇಳ್ತಾ ಇದ್ರು, ನಾನು ಬಂದಾಗಲೇ 2 ಅವರ್ ಆಯಿತು, ಹೊಸ ಬಿಲ್ಡಿಂಗ್ ಇಂದ ಕೆಲಸ ಆಗ್ತಾ ಇಲ್ಲ ಅಂತೇಳಿ ನಾನು ಇಲ್ಲಿಗೆ ಬಂದೆ. ಆದರೆ ಇಲ್ಲಿಯೂ ಕೂಡ ನಾನು 2 ಅವರ್ ವೆಯ್ಟ್ ಮಾಡಾದ್ಮೇಲೂ ಕೂಡ ನಮಗೆ ಸರಿಯಾಗಿ ಎಕ್ಸ್ರೇ ಮಾಡ್ತಾ ಇಲ್ಲ. ಇಲ್ಲಿ ಎಕ್ಸ್ರೇ ಮಾಡ್ತಾ ಇದ್ದಾರೆ, ಅದ್ರ ಕಾಪೀಸ್ ಕೊಡ್ತಾ ಇಲ್ಲ, ಮೊಬೈಲಲ್ಲಿ ಫೋಟೋ ತೆಗೆದು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸರ್ ಏನು ಸಮಸ್ಯೆ ಸರ್? ಫಸ್ಟಲ್ಲಿ ನಮ್ಮ ಮಗ ಹ್ಯಾಂಡಿಕ್ಯಾಪ್ಟು, ವೀಲ್ ಚೇರ್ ಕೇಳಿ ವೀಲ್ ಚೇರ್ ಕೊಡಲಿಲ್ಲ ಸರ್. ನಾವು ಅವ್ನು ನಡ್ಕೊಂಡೇ ಬಂದವನು. ಏನಂತ ಹೇಳಿದ್ರು ಸರ್? ವೀಲ್ ಚೇರ್ ಇಲ್ಲ ಅಂತಂದ್ರು. ಜಿಲ್ಲಾಸ್ಪತ್ರೆಯಲ್ಲಿ ವೀಲ್ ಚೇರ್ ಇಲ್ಲ. ಡಿಸ್ಟ್ರಿಕ್ಟ್ ಆಸ್ಪತ್ರೆ ಇದು ದೊಡ್ಡ ಆಸ್ಪತ್ರೆ, ಸ್ಮಾರ್ಟ್ ಸಿಟಿ ತುಮಕೂರು ಅಂತ ಹೇಳ್ತಾರೆ. ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ವೀಲ್ ಚೇರ್ ಇಲ್ಲ ಸರ್. ಹುಡುಗ ನೋಡಿ, ಕರೆ ನೋಡಿ, ತೋರಿಸ್ರಿ ಅವನ್ನ. ಸರ್ ಅವತ್ತು ಕಾಲಾಗ ಬಂದಿತ್ತು ರೀ, 12 ಗಂಟೆ. ಅದಾದ OTP ನಂಬರ್ ತಗೊಂಬಂತಾರೆ ಫ್ರೀ ಮಾಡ್ಬೇಕಂದ್ರೆ. ಅಲ್ಲಿ ಮೊಬೈಲ್ ತೊಗೊಂಡೋಗ್ಬೇಕು, ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ. ನಮಗೆ ತಿಳುವಳಿಕೆ ಕಮ್ಮಿ, ನಮಗೆ ಗೈಡೆನ್ಸ್ ಮಾಡಿಕೊಡೋ ನೀಟಾಗಿ ಯಾರು ಹೇಳಲ್ಲ ಸರ್. ಹಂಗಾಗಿರೋ ಪರದಾಡಬೇಕು. ಅರ್ಧ 5 ನಿಮಿಷ ಕೆಲಸಕ್ಕೆ ನಾವು ಬೆಳಗ್ಗೆ ಸಾಯಂಕಾಲ ಓಡಾಡಬೇಕು. ಅಲ್ಲಿ ಮಿಷನರಿ ಸರಿ ಇಲ್ಲ ಅಂತ ಇಲ್ಲಿ ಕಳಿಸಿದ್ದಾರೆ. ಅಲ್ಲಿ ಕಳಿಸ್ತೇವೆ ಸರ್. ಏನು ಕೇಳೋದು ಅಲ್ಲಿ ಯಾಕೆ ಎಕ್ಸ್ರೇ ಮಾಡ್ತಿಲ್ಲ ಅಂದಿದ್ದಕ್ಕೆ? ಅಲ್ಲಿ ಮಿಷನರಿ ಸರಿ ಇಲ್ಲ, 16 ಹೊಡ್ಗೋಗ್ರಿ ಅಂತ ಕಳಿಸಿರಲಿ. ಹೌದು ಸರ್. ಇಲ್ಲಿ ಈಗ ಫೋಟೋದು ಎಕ್ಸ್ರೇ ಮಾಡಿದ್ದು ಆ ಶೀಟ್ ಕೊಡ್ತಾ ಇದ್ದಾರೆ, ಇಲ್ಲ ಮೊಬೈಲಲ್ಲಿ? ಸರ್ ಮೊಬೈಲಲ್ಲಿ ಕೊಡ್ತಿದ್ದಾರೆ. ಮೊಬೈಲಲ್ಲಿ ಕೊಡ್ತಿದ್ದಾರೆ ಸರ್. ಕೇಳಿರೋರು ಏನು ಹೇಳಲ್ಲ ನಮಗೆ, ನಮಗೆ ಗೊತ್ತಿಲ್ಲ ಕರೆಕ್ಟಾಗಿ. ನಾವೇನು ಮಾಡಲಿ? ತುಂಬ ತೊಂದರೆ ಆಗ್ತಾ ಇದೆ ಜಿಲ್ಲಾಸ್ಪತ್ರೆ ಅಂದರೆ. ಸರ್ ತೊಂದರೆ ಆಗ್ತದೆ, ಡಾಕ್ಟ್ರ್ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲಿ ಆಡಳಿತ ಸರಿ ಕೆಲಸ ಮಾಡಿ ಸರಿ ಇಲ್ಲ ಸರ್. ಅಲ್ಲಿ ವಾರ್ಡಲ್ಲಿ ಚೆನ್ನಾಗಿ ಡಾಕ್ಟ್ರ್ ಟ್ರೀಟ್ಮೆಂಟ್ ಕೊಡ್ತಿಲ್ಲ ಅಂತ ಹೇಳೋಣ ನಾನು. ಜನಗಳು ಸ್ಪಂದಿಸಲ್ಲ ಸರಿಯಾಗಿಲ್ಲಿ. ಇಲ್ಲಿ ಎಕ್ಸ್ರೇ ಮಾಡಿಸ್ಬೇಕಾದ್ರೆ ಇಲ್ಲಿ ಬಂದಾಗ ನೋಡಿ, ಇಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಇಲ್ಲಿ ಇನ್ನೂ ಇಲ್ಲ, ವೀಲ್ ಚೇರ್ಗಳು ಸಿಗೋಲ್ಲ, ತೆಳ್ಳಕ್ಕೆ ನಡೆಯೋಕ್ಕಾಗೋದಿಲ್ಲ ಅವ್ರ ಕೈಲಿ. ತಿರ್ಗಿ ಅಲ್ಲಿಂದ ಬರಬೇಕು, ಆಟಕ್ಕೆ 100 ರೂಪಾಯಿ ಕೇಳ್ತಾರೆ. ಆ ಕಡೆಯಿಂದ ಈ ಕಡೆ ಬಿಡೋಕ್ಕೆ. ತಿರ್ಗಿ ಈ ಕಡೆ ಆ ಕಡೆ ಹೋಗ್ತೀವಿ, 100 ರೂಪಾಯಿ ಕೊಡ್ಬೇಕು ನಾವು. ಎಲ್ಲಿಂದ ದುಡ್ಡು ನಾವು? ಹಾಂ ಸರ್, ಎಲ್ಲಿಂದ ಹೇಳಿ ದುಡ್ಡು? ನಾವು ಕೂಲಿ ಮಾಡ್ಕೊಂಡು ತಿಂಬ ಬೆಳಗ್ಗೆ ಇದ್ರೆ ನಾನು ಕೂಲಿ ಮಾಡ್ಕೊಂಡು ಜೀವನ ಮಾಡೋಣ ನಾನು. ಯಾಕಂದರೆ ನಮಗೆ ಜಮೀನಿಲ್ಲ, ಮನೆ ಒಂದು ಬಿಟ್ಟರೆ ಏನಿಲ್ಲ ಸರ್ ನಮಗೆ. ನನ್ನ ಮಗ ನೋಡಿ ಹ್ಯಾಂಡಿಕ್ಯಾಪ್ಟು. ತೊಂದರೆ ಅನ್ನೋದಕ್ಕಿಂತ ತೊಂದರೆನೇ ಜಾಸ್ತಿ ಇಲ್ಲಿ. ಇಲ್ಲಿ ಏನಾಗ್ತಿದೆ ಅಂದರೆ, ನಮ್ಮ DS ಸಾಹೇಬರು ಇನ್ನೂ ಮಲಗಿದಾರೇನೋ, ಎಬ್ಬರಿಸ್ಬೇಕು. ಒಂದು 15 ದಿನದಿಂದ ಸ್ಕ್ಯಾನಿಂಗ್ ಸೆಂಟ್ರು ಹೊಸ ಬಿಲ್ಡಿಂಗಲ್ಲಿ ವರ್ಕ್ ಆಗ್ತಿಲ್ಲ. ಅಲ್ಲಿಂದ ಜನ ಇಲ್ಲಿಗೆ ಬರೋದು, ಎಕ್ಸ್ರೇ ವರ್ಕ್ ಆಗ್ತಿಲ್ಲ, ಸ್ಕ್ಯಾನಿಂಗ್ ವರ್ಕ್ ಆಗ್ತಿಲ್ಲ. ಜನ ಕೈ ಕಾಲಿರೋರು ಹೆಂಗೋ ಬಂದ್ಬಿಡೋಣ ಬಿಡ್ರಿ, ವಯಸ್ಸಿರೋರು. ಕೈ ಕಾಲು ಮುರ್ಕೊಂಡಿರೋರು, ಸೊಂಟ ಮುರ್ಕೊಂಡಿರೋರು ಆ ಕಡೆಯಿಂದ ಈ ಕಡೆಗೆ ಬರಬೇಕು ಅಂದರೆ ಆಂಬುಲೆನ್ಸ್ ಅವರು 500ರಿಂದ 1000 ರೂಪಾಯಿ ಕೇಳ್ತಾರೆ ವೆಯ್ಟಿಂಗ್ ಚಾರ್ಜು. ಎಲ್ಲಿಂದ ತೊಗೊಂಬಂದು ಕೊಡ್ತಾರೆ? ಇಲ್ಲಿ ಬರೋರೆಲ್ಲ BPL ಕಾರ್ಡು ಹೋಲ್ಡ್ರೆ. ನಮ್ಮ MLA ಸಾಹೇಬರು ಸ್ವಲ್ಪ ಈ ಕಡೆ ಗಮನ ಹರಿಸ್ಬೇಕು. ಒಂದು 15 ದಿನದಿಂದ ಅವ್ರಿನ್ನ ಕಮ್ಯುನಿಕೇಟ್ ಮಾಡ್ತಾನೇ ಇದ್ದಾರಂತೆ ಇಂಜಿನಿಯರ್ ಜೊತೆ. ಇದೇ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಆಗಿದ್ದಿದ್ರೆ ಈ ಥರ ಮಾಡಿರೋರ? ಇವ್ರ ಎಕ್ವಿಪ್ಮೆಂಟ್ಸ್ ಎಲ್ಲ ಒಂದು ಎಕ್ಸ್ಟ್ರಾ ಇಟ್ಕೊಂಡಿರಬೇಕು ಸರ್. ಎಲ್ಲಿಂದ ತೊಗೊಂಬಂದು ಕೊಡ್ತಾರೆ? ಎಲ್ಲ ನಮ್ಮ ದುಡ್ಡು, ನಾವು ಕಟ್ಟೋ ಟ್ಯಾಕ್ಸ್ಗಳದೆ ತಾನೇ.
ಇಲ್ಲಿ ಬಡ ಜನ ಬರೋದ್ರಿಂದ ಬಡ ಜನಕ್ಕೆ ಹೆಲ್ಪ್ ಆಗಬೇಕು. ಅದಕ್ಕೋಸ್ಕರ ನಾವು ಕೇಳ್ಕೊತಾ ಇದ್ದೀವಿ, ಆದಷ್ಟು ಬೇಗ ಇದೊಂದು ಕ್ಲಿಯರ್ ಮಾಡಬೇಕು ಅಂತ. ನೋಡೋದ್ರಲ್ಲ ವೀಕ್ಷಕರೇ, ಇಲ್ಲಿನ ಜನಗಳು ಬರುವಂಥ ರೋಗಿಗಳು ಹೇಳ್ತಾ ಇರೋದೇನು ಅಂತಂದ್ರೆ, ನಾವು ಯಾರೂ ಕೂಡ ಇಲ್ಲಿಗೆ ಶ್ರೀಮಂತರು ಬರೋದಿಲ್ಲ, ಎಲ್ಲರೂ ಕೂಡ ಬಡವರೇ ಬರೋದು. ಆದರೆ ಇಲ್ಲಿ ಬಂದಂಥವ್ರಿಗೆ ಒಂದು ವೀಲ್ ಚೇರ್ ವ್ಯವಸ್ಥೆ ಸಿಗ್ತಾ ಇಲ್ಲ, ಸರಿಯಾಗಿ ಕುಳಿತುಕೊಳ್ಳೋದಕ್ಕೆ ಚೇರ್ಗಳ ವ್ಯವಸ್ಥೆ ಸಿಗ್ತಾ ಇಲ್ಲ. ಟ್ರಾಮಾ ಕೇರ್ ಸೆಂಟ್ರಲ್ಲಿ ಹೋದರೆ ಎಕ್ಸ್ರೇ ಸರಿ ಇಲ್ಲ ಅಂತೇಳಿ 15-20 ದಿವಸದಿಂದ ಹೇಳ್ತಾ ಇದ್ದಾರೆ, ಒಂದು ತಿಂಗಳೇ ಆಗ್ತಾ ಬಂತು. ಆದರೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಆಂಬುಲೆನ್ಸಲ್ಲಿ ಕೇಳಿದ್ರೆ 500 ಕೇಳ್ತಾ ಇದ್ದಾರೆ, ಆಟೋದವರು ವೇಟಿಂಗ್ ಚಾರ್ಜ್ ಕೇಳ್ತಾರೆ. ಈ ರೀತಿ ತೊಂದರೆಗಳಾಗ್ತಾ ಇದೆ. ಇಲ್ಲಿ ಬಂದಂಥವ್ರಿಗೆ ಯಾರು ಸರಿಯಾಗಿ ಗೈಡೆನ್ಸ್ನ ಕೊಡ್ತಾ ಇಲ್ಲ. ಆದಷ್ಟು ಬೇಗ ಇಲ್ಲಿನ ಆಡಳಿತ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡು ನಮಗೆಲ್ಲರಿಗೂ ಕೂಡ ಬರುವಂಥ ರೋಗಿಗಳಿಗೆ ಅನುಕೂಲವಾಗೋ ರೀತಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿನ ರೋಗಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.